ಮಲೆನಾಡಿನ ಮಧ್ಯೆ ಒಂದು ಸಣ್ಣ ಹಳ್ಳಿ ಇತ್ತು. ಹೊರಗೆ ನೋಡಿದರೆ ತುಂಬ ಶಾಂತವಾಗಿತ್ತು. ಆದರೆ ಅದರೊಳಗೆ ಒಂದು ವಿಚಿತ್ರ ಭಯ ಬದುಕುತ್ತಿತ್ತು. ರಾತ್ರಿ ಆದ್ಮೇಲೆ ಯಾರೂ ಹೊರಗೆ ಬರಲಿಲ್ಲ. ಯಾಕೆ ಗೊತ್ತಾ? ಆ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿದ್ವು. ಕೆಲವರ ಜಾನುವಾರುಗಳು ಏಕಾಏಕಿ ಸತ್ತು ಹೋಗುತ್ತಿದ್ವು. ರಾತ್ರಿ ಸಮಯದಲ್ಲಿ ಕಾಡಿನೊಳಗಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ವು. ಧಮ್ ಧಮ್. ಒಂದು ದಿನ ಹಳ್ಳಿಯ ದೇವಸ್ಥಾನದ ಹತ್ತಿರ ರಕ್ತದ ಗುರುತುಗಳು ಕಂಡವು. ಅಷ್ಟೇ, ಇಡೀ ಹಳ್ಳಿ ಭಯದಿಂದ ನಡುಗಿತು. ಜನರೆಲ್ಲ ಒಂದು ಮಾತು ಹೇಳತೊಡಗಿದರು: ಈ ಹಳ್ಳಿಗೆ ಶಾಪ ಬಿದ್ದಿದೆ. ಹಿರಿಯರು ಅದು ದೇವರ ಕೋಪ ಅಂತ ನಂಬಿದರು. ಮಕ್ಕಳು ಭಯದಿಂದ ಅಳುತ್ತಿದ್ದರು. ಸಂಜೆ ಆದ್ಮೇಲೆ ಮನೆ ಬಾಗಿಲುಗಳು ಮುಚ್ಚಿಬಿಡುತ್ತಿದ್ವು. ಹಳ್ಳಿಯ ವಾತಾವರಣ ಸಂಪೂರ್ಣ ಬದಲಾಗಿ ಬಿಟ್ಟಿತು. ಆದರೆ ನಿಜವಾಗಿಯೂ ಅದು ಶಾಪವೇ? ಅಥವಾ ಅದರ ಹಿಂದೆ ಇನ್ನೇನಾದರೂ ಭಯಾನಕ ಸತ್ಯ ಅಡಗಿತ್ತಾ? ಅದೇ ರಹಸ್ಯದ ಮುಂದಿನ ಭಾಗವನ್ನು ನಾವು ಪಾರ್ಟ್ 2ನಲ್ಲಿ ನೋಡೋಣ.